ಆತ್ಮೀಯ ಭಾವಿ ಸೈನಿಕರೇ, ಇಂದು ನಾನು ಗುರುಗಳೆಂದರೆ ಹೇಗಿರಬೇಕು, ಟೀಚರ್ ಅಂದರೆ ಹೇಗಿರಬೇಕು ಅಂತಕ್ಕಂಥ ಒಂದು ಸಂದರ್ಭವನ್ನು, ಒಂದು ಸನ್ನಿವೇಶವನ್ನು ನಾನು ನಿಮಗೆ ಇಲ್ಲಿ ಹೇಳಲು ಇಚ್ಛೆ ಪಡುತ್ತೇನೆ. ಒಮ್ಮೆ ಏನಾಗಿತ್ತಪ್ಪ ಅಂದ್ರೆ ಪ್ರೈಮರಿ ಸ್ಕೂಲ್ ಅಂದರೆ 5ನೇ ತರಗತಿ ವಿದ್ಯಾರ್ಥಿಗಳು. ಅಲ್ಲಿ ಒಂದು ಘಟನೆ ನಡೀತು. ಏನು ಘಟನೆ ನಡೀತಪ್ಪ ಅಂದ್ರೆ, ಒಬ್ಬ ವಿದ್ಯಾರ್ಥಿ 500 ರೂಪಾಯಿ ರೊಕ್ಕ ತುಡುಗಾಗಿದ್ದು, ಆ ವಿದ್ಯಾರ್ಥಿ ಗುರುಗಳ ಹತ್ರ ಬಂದ ಹೇಳಿದ, ಸರ್ ನಾನು 500 ರೂಪಾಯಿ ಕಳ್ಳತನ ಮಾಡಿದ್ದಾರೆ, ತುಡುಗಾಗಿದ್ದಾವೆ, ಯಾರು ತೊಗೊಂಡಾರ ಗೊತ್ತಿಲ್ಲ ಸರ್, ಕೇಳಿ ಅಂತಂದ. ಅಂದಾಗ ಗುರುಗಳು, ಹೌದಾ ನೀನು ಹಣ ತುಡುಗಾಗ್ಯಾವ ಅಂತಂದರು. ಆಯಿತು ಸರಿ, ಎಲ್ಲ ವಿದ್ಯಾರ್ಥಿಗಳನ್ನು ಕರೆದ ಆ ವಿದ್ಯಾರ್ಥಿಗಳಿಗೆ ಹೇಳಿದರು, ಏನಪ್ಪ ಅಂದ್ರೆ ಇವನು 500 ರೂಪಾಯಿ ಕಳ್ಳತನ ಆಗ್ಯಾವ, ಅದಕ್ಕೆ ಯಾರು ತೊಗೊಂಡರಿ ಅವ್ರು ಕೊಡ್ರಿ ಅಂತ ಹೇಳಿದಾಗ ಯಾರು ವಿದ್ಯಾರ್ಥಿಗಳು ನಾ ತೊಗೊಂಡಿಲ್ಲ ಅಂದರು. ಅವಾಗ ಗುರುಗಳು ಒಂದು ವಿಚಾರ ಮಾಡ್ರಿ. ಏನು ವಿಚಾರ ಮಾಡಿರಪ್ಪ ಅಂದ್ರೆ, ನಾವೊಂದು ಕೆಲಸ ಹೇಳ್ತೀನಿ, ಎಲ್ಲರೂ ಮಾಡಬೇಕು, ಹೇಳ್ರಿ ಗುರುಗಳ ಅಂದಾಗ ಎಲ್ಲ ವಿದ್ಯಾರ್ಥಿಗಳನ್ನ ಕರೆದು ಎಲ್ಲರೂ ಅವ್ರವ್ರ ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು ಅಂದರು. ಅಂದಾಗ ಎಲ್ಲರೂ ಅವ್ರವ್ರ ಕಣ್ಣಿಗೆ ಎಲ್ಲ ವಿದ್ಯಾರ್ಥಿಗಳು ಬಟ್ಟೆಯನ್ನು ಕಟ್ಕೊಂಡ ಮೇಲೆ ಏನಾಯ್ತಪ್ಪ ಅಂದ್ರೆ, ಎಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸಾಲಾಗಿ ನಿಂತ ಮೇಲೆ ಗುರುಗಳ ಎಲ್ಲರ ಕಿಸೆ ಚೆಕ್ ಮಾಡ್ತಾ ಬಂದಾಗ ಒಬ್ಬ ವಿದ್ಯಾರ್ಥಿ ಆ ಹಣವನ್ನು ಕಳ್ಳತನ ಮಾಡಿದ್ದ. ಅವನಿಗೆ ಬೆವರು ಬಿಡಾಕೈತ್ರಿ. ಯಾಕಂದ್ರೆ ಗುರುಗಳಿಗೆ ನಾನು ತುಡುಗು ಮಾಡೀನಿ, ನಾನು ಕಳ್ಳತನ ಮಾಡೀನಿ ಅದು ಗೊತ್ತಾಗದ ತಿಳಿಸಿಂದ ಕಣ್ಣು ಕಟ್ಕೊಂಡಿದ್ದ. ಆರ ಗದ ನಡಗ್ತಾ ಇದ್ದ. ಆಮೇಲೆ ಗುರುಗಳೆಲ್ಲ ಚೆಕ್ ಮಾಡ್ತಾ ಬಂದರು. ಗದ ನಡಗ್ತಿದ್ದ, ಅದ್ರ ಜೊತೆ ಬೆವರು ಬಿಡ್ತಾ ಇತ್ತು. ಅವಾಗ ಗುರುಗಳು ಚೆಕ್ ಮಾಡ್ತಾ ಇವನ ಹತ್ರ ಬಂದ ಇವನ ಕಿಶೆದಾಗ ಕೈ ಹಾಕಿದಾಗ 500 ರೂಪಾಯಿ ಇತ್ತು. 500 ರೂಪಾಯಿ ಇದ್ದು ಆಮೇಲೆ ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ 500 ರೂಪಾಯಿ ತೊಗೊಂಡ ಆಮೇಲೆ ಅವನೊಬ್ಬನ ಚೆಕ್ ಮಾಡಿದ್ರೆ ತಪ್ಪಾಕತಿ, ಎಲ್ಲರನ್ನೂ ಚೆಕ್ ಮಾಡ್ಬೇಕಂತ ತಿಳ್ಕೊಂಡು ಇನ್ನೂ ಉಳಿದ ಹುಡುಗರು ಇದ್ದು ರೀ, ಅವ್ರನ್ನೂ ಎಲ್ಲ ಕಿಶೆ ಚೆಕ್ ಮಾಡ್ತಾ ಹೋದರು. ಮುಗಿದ ಮೇಲೆ ಎಲ್ಲರೂ ಕಣ್ಣಿನ ಬಟ್ಟೆಯನ್ನು ಉಚ್ಚ್ರಿ ಅಂದರು. ಕಣ್ಣಿನ ಬಟ್ಟೆಯನ್ನು ಉಚ್ಚಿದ ಮೇಲೆ ಅವಾಗ ಒಂದೇ ಭಯ ರೀ, ಏನು ಸರ್ ನನ್ನ ಹೆಸರು ಎಲ್ಲರ ಮುಂದೆ ಹೇಳ್ತಾರೆ, ಆಮೇಲೆ ನನಗೆ ಅಸಹ್ಯ ಆಗ್ತದೆ, ಹುಡುಗರ ಮುಂದೆ ನಾನು ಕಳ್ಳ ಅಂತ ಅನಿಸ್ಕೋತೀನಿ ಅಂತ ತಿಳಿಸಿ ನಾವು ಹೆದರಲಿಕ್ಕೆ ಪ್ರಾರಂಭ ಮಾಡಿದ. ಆವಾಗ ಕಣ್ಣಿನ ಬಟ್ಟೆ ಬಿಚ್ಚಿದ ಮೇಲೆ ಯಾವ ವಿದ್ಯಾರ್ಥಿ ಹಣವನ್ನು ಕಳೆದುಕೊಂಡಿದ್ದ ಅವನು ಕರೆದು ಆ ವಿದ್ಯಾರ್ಥಿ ಕೈಯಾಗ ಅವನ 500 ರೂಪಾಯಿ ಹಣವನ್ನು ಕೊಟ್ಟ ಮೇಲೆ ಆಯ್ತು, ಅಲ್ಲಿಗೆ ಅವರು ಬಿಟ್ಟರು. ಆದ್ರೆ ಇವನ್ ತಲೆಯಾಗ ಏನ್ರಿ, ಕಳ್ಳತನ ಮಾಡಿದ್ಲ ವಿದ್ಯಾರ್ಥಿ, ನನ್ನ ಹೆಸರು ಸರ್ ಎಲ್ಲರ ಮುಂದೆ ಹೇಳ್ತಾರೆ ಅಂಬಲ್ಲ ಭಯ. ಆದರೂ ಸಹಿತ ಅವ್ರು ಸರ್ ಯಾರ ಹತ್ರ ಯಾರು ಕಳ್ಳತನ ಮಾಡಿದ್ರು ಅಂತ ಯಾರಿಗೂ ಹೇಳೋದಿಲ್ಲ. ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರೆ ಅವತ್ತು ಮುಗಿದ ಮೇಲೆ ಮತ್ತೆ ಮರುದಿನ ಒಂದು ವಾರ ರೀ, ಹಿಂಗೆ ಕಂಟಿನ್ಯೂ ಆದರೂ ಸಹಿತ ಆ ಗುರುಗಳು ಏನು ಹೇಳಂಗಿಲ್ಲಪ್ಪ ಅಂದ್ರೆ ಕಳ್ಳತನ ಯಾರು ಮಾಡಿರು ಅನ್ನೋದನ್ನು ಹೇಳೋದಿಲ್ಲ. ಮುಂದೆ ಏನಾಗ್ತದಪ್ಪ ಅಂದ್ರೆ ಹಿಂಗೆ ಹೋಗ್ತದೆ. 5ನೇ ಕ್ಲಾಸ್ ಮುಗೀತು, ಪಾಸಾಗಿ ಹೋದ್ಮೇಲೆ ಅವಾಗ ಅವ್ನು ತಲೆಯಾಗಿರ್ತದೆ, ಏನು ನಾ ಕಳ್ಳತನ ಮಾಡೀನಿ, ಗುರುಗಳು ನನ್ನ ಹೆಸರು ಹೇಳ್ತಾರೆ ಆಮೇಲೆ ಹೇಳಿದ್ರೆ ನನಗೆ ಅಸಹ್ಯ ಆಗ್ತದೆ, ನಾ ಸಾಲಿಗೆ ಬರೋದು ಹೆಂಗೆ, ಬರೀ ಹುಡುಗನ ತಲೆಯಾಗ ಅದೇ ವಿಚಾರ ಇರ್ತದೆ. ಆದರೆ ಗುರುಗಳು ಯಾರು ಕಳ್ಳತನ ಮಾಡಿದ್ದಾರೆ ಯಾರಿಗೂ ಹೇಳೋದಿಲ್ಲ. ಹಿಂಗೆ ಹೋಗ್ತದ್ರಿ. ಹಿಂಗೆ ಹೋಗೋದ್ಮೇಲೆ ಏನಾಗ್ತದೆ ಅಂದರೆ ಎಲ್ಲರೂ ವಿದ್ಯಾರ್ಥಿಗಳು ಅವರು ಹೈಸ್ಕೂಲು PUC ಡಿಗ್ರಿ ಮುಗಿಸಿ ಎಲ್ಲರೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಬಿಡ್ತಾರೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಆದಮೇಲೆ ಏನಾಗ್ತದೆ, ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾರೆ. ಸಭೆಯನ್ನು ಯಾರು ಏರ್ಪಾಡು ಮಾಡ್ತಾರೆ ಅಂದ್ರೆ, ಅದೇನು 5ನೇ ಕ್ಲಾಸ್ನಾಗ ವಿದ್ಯಾರ್ಥಿಗಳಿದ್ರಲ್ಲ, ಆ ಎಲ್ಲ ವಿದ್ಯಾರ್ಥಿಗಳ ಕೂಡಿಸಿ ಒಂದು ಸಭೆಯನ್ನು ಇಟ್ಕೊಡ್ತಾರೆ. ವಿದ್ಯಾರ್ಥಿಗಳದ್ದು ಒಂದು ಸಭೆ ಅಂದ್ರೆ ಪ್ರೈಮರಿ ಒಳಗೆ ಯಾರ್ಯಾರು ಕೂಡಿ ಕಲ್ತಿದ್ದೀವಿ ಎಲ್ಲರದು ಒಂದು ಸಭೆ. ಅದಕ್ಕೆ ಗೆಸ್ಟಾಗಿ ಯಾರನ್ನು ಕರೀತಾರಪ್ಪ ಅಂದ್ರೆ, ತಮಗೆ ಕಲಿಸಿದ ಎಲ್ಲ ಗುರುಗಳನ್ನು ಗೆಸ್ಟಾಗಿ ಕರೆದಾಗ ಆ ಸಂದರ್ಭದಾಗ ಅವೇನು ಕಳ್ಳತನ ಮಾಡಿರ್ತಾನಲ್ಲ, ಅವ ಮೇನ್ ಕೇಂದ್ರ ಬಿಂದು ಆ ಸಭೆದು. ಅವ ಕೇಂದ್ರ ಬಿಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದು ಬಿಟ್ಟಿರ್ತಾನೆ ರೀ. ಆ ವಿದ್ಯಾರ್ಥಿಗಳು ಏನು ಅವನ ಜೊತೆ ಇರ್ತಾರಲ್ಲ, ಎಲ್ಲರೊಳಗೆ ದೊಡ್ಡ ವ್ಯಕ್ತಿ ಯಾರಪ್ಪ ಅಂದ್ರೆ ಅವೇನು ಕಳ್ಳತನ ಮಾಡಿರ್ತಾನೆ ಅದೇ ವ್ಯಕ್ತಿ ಅವತ್ತಿನ ಸಭೆಯ ಕೇಂದ್ರ ಬಿಂದು ಆಗಿರ್ತಾನೆ. ಆ ಸಭೆಯ ಎಲ್ಲ ಖರ್ಚು ವೆಚ್ಚಗಳನ್ನ ಅವನು ನೋಡ್ಕೊಂಡಾಗ ಏನಾಗ್ತದೆ ಅಂದ್ರೆ, ಗುರುಗಳು ಎಲ್ಲರೂ ಬಂದು ಕೂತಾಗ ಗುರುಗಳಿಗೆಲ್ಲ ಕಾಲು ನಮಸ್ಕಾರ ಮಾಡ್ತಾ ಹೋಗಿ ಅವ್ರು ಏನು ಒಮ್ಮೆ ಕಳ್ಳತನ ಮಾಡಿದಾಗ 500 ರೂಪಾಯಿ ತೆಗೆದುಕೊಟ್ಟಿರ್ತಾರಲ್ಲ, ಆ ಗುರುಗಳ ಹತ್ರ ಹೋಗ್ತಾನೆ. ಆ ಗುರುಗಳ ಹತ್ರ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಗುರುಗಳ ನನ್ನ ನೀವು ಗುರ್ತಾ ಹಿಡಿದ್ರೇನ ಅಂದಾಗ, ಗುರ್ತದಲ್ಲ ನಮ್ಮ ಕ್ಲಾಸ್ ಇದ್ದಲ್ಲ ನೀ ಅಂತಾರೆ. ಗುರುಗಳ ಒಂದು ಸಂದರ್ಭ ನಡೀತು, 500 ರೂಪಾಯಿ ಕಳ್ಳತನ ಆಗಿತ್ತು. ಅವಾಗ ಎಲ್ಲರೂ ಕಣ್ಣು ಬಟ್ಟೆ ಕಟ್ಟಿ ನೀವು ರೊಕ್ಕ ತೊಗೊಂಡ್ರಿ, ಆ ಕಳ್ಳತನ ಮಾಡಿದವ ನಾನರಿ ಅಂತಾನೆ. ಅಂದಾಗ ಗುರುಗಳು ಹೇಳ್ತಾರೆ, ಹೌದಾ ಅಂತಾನೆ. ಅಲ್ಲಿ ತನಕ ಗುರುಗಳಿಗೆ ಗೊತ್ತಿಲ್ಲ ರೀ ಯಾರು ಕಳ್ಳತನ ಮಾಡ್ಯಾರ ಅನ್ನೋದು, ಅಲ್ಲಿ ತನಕ ಗುರುಗಳಿಗೆ ಗೊತ್ತಿಲ್ಲ. ಹೌದಾ, ನನಗಷ್ಟು ನೆನಪಿಲ್ಲಪ್ಪ ಅಂತಾರೆ. ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತಾರೆ ಗುರುಗಳು, ನೋಡ್ರಿ ನಾನು ವಿದ್ಯಾರ್ಥಿಗಳಿಗೆ ಅಷ್ಟೇ ಕಣ್ಣು ಕಟ್ಟಿರ್ಕಿಲ್ಲ, ನನ್ನ ಕಣ್ಣನ್ನು ನಾ ಕಟ್ಕೊಂಡ ಎಲ್ಲರದು ನಾ ಚಿಕಿತ್ಸೆ ಚೆಕ್ ಮಾಡೀನಿ, ಯಾರು ಕಳ್ಳತನ ಮಾಡ್ಯಾರ ನನಗೂ ಗೊತ್ತಿಲ್ಲ ಅಂತಾನೆ. ಅಂದಾಗ
ಆ ವಿದ್ಯಾರ್ಥಿ ಕಣ್ಣಾಗ ನೀರು ಬರ್ತಾವೆ, ದುಃಖ ಆಗ್ತದೆ, ಕಣ್ಣಾಗ ನೀರು ಬೀಳಾಕತ್ತಾವ. ಮತ್ತೊಂದು ಸಲ ಗಟ್ಟಿಯಾಗಿ ಆ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿ, ಎಂಥ ಗುರುಗಳು, ನಾ ಇಲ್ಲಿ ತನ ಆದರೂ ಸಹಿತ ಯಾರು ಕಳ್ಳತನ ಮಾಡಿದ್ರು ಅನ್ನೋದನ್ನು ಯಾರಿಗೂ ಹೇಳಿಲ್ಲ. ನಿಜವಾಗ್ಲೂ ಇಂಥ ಗುರುಗಳು ಇದ್ದಿದ್ದು ನಿಜವಾಗ್ಲೂ ನಾವು ಅದೃಷ್ಟವಂತರು ಅಂತಕ್ಕಂಥ ಮಾತನ್ನು ಅವ್ನು ಹೇಳ್ತಾನೆ. ನೋಡ್ರಿ ವಿದ್ಯಾರ್ಥಿಗಳಿಗೆ ಎಂಥ ಸಂದರ್ಭ, ಗುರುಗಳು ಅಂದರೆ ಹೆಂಗಿರಬೇಕು, ಅವ್ರನ್ನ ನೋಡಲ್ ಹಾಗೆ ಇರಬೇಕು ಅಂತಕ್ಕಂಥ ಒಂದು ಸಂದರ್ಭ ನಿಜವಾಗ್ಲೂ ಬಹಳ ಎಲ್ಲ ಗುರುಗಳಿಗೆ, ಪಾಠ ಮಾಡೋ ಗುರುಗಳಿಗೆ ಇದು ಮುಖ್ಯವಾಗಿ ಮುಟ್ಟಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾ ಇವತ್ತು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ರೀ, ಅವ್ರು ಏನು ಹೇಳಿದ್ರು ತಪ್ಪು ಮಾಡ್ತಾನೆ ಇರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿ ನಾವು ಪನಿಷ್ಮೆಂಟ್ ಮಾಡಬೇಕಾಗ್ತದೆ. ಮೊದಲೊಂದು ಕಾಲಿತ್ತು, ಏನು ಕಾಲಿತ್ತು ರೀ, ಶಿಕ್ಷಕರ ತಪ್ಪು ಮಾಡಿದಾಗ ವಿದ್ಯಾರ್ಥಿಗಳನ್ನ ಹೊಡಿತಾ ಇದ್ರು. ಅವಾಗ ವಿದ್ಯಾರ್ಥಿಗಳು ತಾಯಿ ತಂದೆಗೆ ಬಂದು ನಮ್ಮ ಶಿಕ್ಷಕರು ಹೊಡೆದಾರಂದ್ರೆ ಅಲ್ಲಿ ತಾಯಿ ತಂದಿನೂ ಅವ್ರು ಹೊಡಿತಾ ಇದ್ರು, ನೀ ತಪ್ಪು ಮಾಡಿದಿ ಅದಕ್ಕೆ ನೀನು ಹೊಡೆದಾರು ಅಂತಿದ್ರು. ಆದ್ರೆ ಈಗಿನ ಕಾಲ ಹಂಗಿಲ್ರಿ, ವಿದ್ಯಾರ್ಥಿಗಳನ್ನ ಬಡಿದು ಒಂದು ದೂರ ಉಳಿತ್ರಿ. ಏನಾದರೂ ಕೆಟ್ಟ ಶಬ್ದದಿಂದ ಗುರುಗಳು ಬೇದ್ರಪ್ಪ ಅಂದ್ರೆ ಮನೆಗೆ ಬಂದು ಹೇಳ್ತಾರೆ, ಮನೆಯವ್ರು ಜಗಳಕ್ಕೆ ಬರ್ತಾರೆ, ಬಂದು ಏನಂತಾರೆ ಅಂದ್ರೆ ನಮ್ಮ TC ಕೊಡು ಅಂತಾರೆ. ಈಗಿನ ಕಾಲ ಹಿಂಗಾಗ್ಯದ. ಅದಕ್ಕೆ ಆ ಹಳಿ ಕಾಲನ್ಯಾಗ ಅಲ್ಲಿ ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತೇಳಿಕ್ಷಿಂದ ಒಂದು ಸ್ಲೋಗನನ್ನು ಮಾಡಿದರು. ನಿಜವಾಗ್ಲೂ ಆ ಸ್ಲೋಗನ್ ಏನಾಗತ್ತೆ ಅಂದ್ರೆ ಮಾಯ ಆಗ್ತಾಯಿದೆ. ಆತ್ಮೀಯ ಪಾಲಕರೇ, ನೀವು ಏನು ಮಾಡಬೇಕಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಅತಿಯಾಗಿ ಸಪೋರ್ಟ್ ಕೊಡಬಾರ್ದು, ಬೆಳೆಯುವಾಗ ಅತಿಯಾಗಿ ಸಪೋರ್ಟ್ ಕೊಡಬಾರ್ದು. ಅವರಿಗೆ ಗುರುಗಳು ಹೇಳಿದಾಗೆ ಕೇಳಬೇಕು, ತಂದೆ ತಾಯಿ ಹೇಳಿದಾಗೆ ಕೇಳಬೇಕು ಅಂತಕ್ಕಂಥ ಪಾಠವನ್ನು ನಾವು ಚಿಕ್ಕಂದಿನಿಂದಲೇ ಕಲಿಸ್ಕೊಂಡು ಹೋದೀಪ ಅಂದ್ರೆ ಅವರು ಮುಂದೆ ದೊಡ್ಡವರಾಗಿ ದೊಡ್ಡ ವ್ಯಕ್ತಿಗಳಾಗುತ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತೀನಿ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.